ಈ ದಿನದ ವಿಶೇಷತೆನ ಹೇಳ್ತಾ ಇದ್ವಿ. 70 ವರ್ಷಕ್ಕೊಮ್ಮೆ ಇಂತಹ ಒಂದು ದಿನ ಬರುವಂಥದ್ದು. ಸೊ ಜೀವಮಾನದ ಒಂದು ವಿಶಿಷ್ಟ ದಿನ ಅಂತಾನೆ ಹೇಳ್ಬೋದು. ಕೆಲವೊಬ್ಬರಿಗೆ ದೀರ್ಘಾಯುಷಿಗಳಿಗೆ 2 ಬಾರಿ ನೋಡೋ ಅವಕಾಶ ಸಿಗ್ಬೋದು. ಆದರೆ ಸಾಮಾನ್ಯ ಆಯುಸ್ಸನ್ನ ಹೊಂದಿರುವಂಥವ್ರು ಜೀವಮಾನದಲ್ಲಿ ಒಮ್ಮೆ ಮಾತ್ರ ನೋಡೋದಕ್ಕೆ ಅವಕಾಶ ಸಿಗುವಂಥದ್ದು. ಇನ್ನು ಇವತ್ತಿನ ದಿನ ಯಾವ ರೀತಿಯಾಗಿ ಮನುಷ್ಯರ ಮೇಲೆ ಹಾಗೆ ಪ್ರಕೃತಿಯ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಆಗಲೇ ಹೇಳಿದ ಹಾಗೆ ದೈವಜ್ಞ ಹರೀಶ್ ಕಶ್ಯಪ್ ಅವರು ಹಾಗೆ ಜ್ಯೋತಿಷಿಗಳಾದಂಥ ವಿಠಲ್ ಭಟ್ ಅವರಿದ್ದಾರೆ. ಆದರೆ ಈಗ ಮೊದಲನೇದಾಗಿ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿ ಮೇಲೆ ಅಶ್ವಿನಿ ಹಾಗೂ ಭರಣಿ ನಕ್ಷತ್ರದವರಿಗೆ ಒಳ್ಳೆಯ ಫಲಗಳಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗೆ ಅಷ್ಟಮ ಶನಿ ನೀಚರವಿಯ ಪ್ರಭಾವ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಆರೋಗ್ಯ ಸಮಸ್ಯೆಗಳು ಉಲ್ಬಣವಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಕಾಳಸರ್ಪ ದೋಷ ಇದೆ, ಅದು ನಡೀತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಜಾತಕದಲ್ಲಿ ಕಾಳಸರ್ಪ ದೋಷ ಇದ್ರೂ ಎಲ್ಲ ಶುಭ ಕಾರ್ಯಕ್ಕೆ ತಡೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಮೇಷರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ಇಬ್ಬರಿಂದನೂ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೊದಲನೇದಾಗಿ ಹರೀಶ್ ಕಶ್ಯಪ್ ಅವರೇ, ಮೇಷರಾಶಿಯವರಿಗೆ ಇವತ್ತಿನ ದಿನದ ಪ್ರಭಾವ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಎಷ್ಟು ದಿನಗಳವರೆಗೆ ಅನ್ನುವಂಥದ್ದು ಬಹಳ ಕುತೂಹಲವಾಗಿರುವಂಥದ್ದು. ಮೇಷರಾಶಿಗೆ ಚಂದ್ರನು ಮೈತ್ರಿಯನ್ನು ಹೊಂದುತ್ತಾನೆ. ಕುಜನ ಗ್ರಹ ಆದ್ದರಿಂದ ಅಲ್ಲಿ ಅವನು ಭಾವನಾತ್ಮಕ ಗ್ರಹನಾಗ್ತಾನೆ. ಒಂದೊಂದು ರಾಶಿಗೆ ಚಂದ್ರನ ಸ್ಥಿತಿಯು ಚಂದ್ರನ ಭಾವಗಳು ಬೇರೆ ಆಗ್ತದೆ. ಈಗ ನಾವು ತಾಯಿ ಹತ್ರ ಮಾತಾಡಬೇಕಾದ್ರೆ ನಮ್ಮ ಒಂದು ಭಾವಗಳು ಬೇರೆ ಇರ್ತದೆ, ತಂದೆ ಹತ್ರ ಬೇರೆ ಇರ್ತದೆ, ಹೆಂಡತಿ ಹತ್ರ ಬೇರೆ ಇರ್ತದೆ, ಗಂಡನ ಹತ್ರ ಹೇಗೋ ಹಾಗೆ ಚಂದ್ರನು ಹಿ ರೆಪ್ರೆಸೆಂಟ್ಸ್ ಅವರ್ ಬೀಯಿಂಗ್, ನಮ್ಮ ಸ್ವಭಾವ ಸ್ಥಿತಿಯನ್ನು, ಪ್ರತಿಯೊಂದು ಜೀವರ ಸ್ವಭಾವವನ್ನು ಅವನು ರೆಪ್ರೆಸೆಂಟ್ ಮಾಡ್ತಾನೆ ಗ್ರಹನು. ಈ ಚಂದ್ರನು ಮೇಷರಾಶಿಗೆ ಶುಭಕರ, ಆದರೆ ಬಾಧಾ ರಾಶಿ. ಚಂದ್ರನ ಬಾಧಾ ರಾಶಿಯಲ್ಲಿ ಅವನು ಭಾವನಾತ್ಮಕವಾಗಿ ಪ್ರಭಾವವನ್ನು ಬೀರ್ತಕ್ಕಂಥ ರಾಶಿ ಮೇಷರಾಶಿ. ಅಂಥ ಮೇಷರಾಶಿಯಲ್ಲಿ ಅಶ್ವಿನಿ ಭರಣಿ ಕೃತ್ತಿಕೆಯಲ್ಲಿ ಅವನು ಯೋಗಕಾರಕತ್ವವನ್ನು ಹೊಂದು ಭಾವನಾತ್ಮಕವಾಗಿ ತುಂಬ ಕೆಲಸಗಳನ್ನು ಮಾಡಿಸ್ತಾನೆ. ಮತ್ತು ಆ ರೀತಿಯ ಒಂದು ತೊಂದರೆಗಳಿಗೂ ಕೂಡ ಮನುಷ್ಯನು ಈಡಾಗುವಂತೆ ಮಾಡ್ತಾನೆ. ಎಮೋಷನಲ್ ಡ್ಯಾಮೇಜಸ್ಸು ಆಗಬಹುದು ಮತ್ತು ಎಮೋಷನಲ್ ಅಡ್ವಾಂಟೇಜಸ್ ಕೂಡ ಆಗಬಹುದು. ಇದು ಚಂದ್ರನ ಮೇಷರಾಶಿಯ ಸ್ಥಿತಿ. ತತ್ಕಾಲ ಪರಿಸ್ಥಿತಿಯಲ್ಲಿ ಅಷ್ಟಮ ಶನಿ ಇದ್ದು, ಪಂಚಮ ರಾಹು ಇದ್ದು, ಷಷ್ಠದಲ್ಲಿ ಗುರು, ಇದೆಲ್ಲ ಸ್ವಲ್ಪ ಎಡವಟ್ಟಿನ ಸಮಸ್ಯೆ ಇರೋದರಿಂದ ಮೇಷರಾಶಿಯವರಿಗೆ, ಅದಲ್ಲದೆ ಕಾಳಸರ್ಪ ದೋಷವೂ ಇರೋದರಿಂದ ಈ ವರ್ಷ ಅಷ್ಟಕ್ಕಷ್ಟೇ. ಆದರೆ ಯಾರ್ಯಾರಿಗೆ ಶನಿಯ ದಶೆ ಅಥವಾ ಕುಜನ ದಶೆ ಅಥವಾ ರಾಹುವಿನ ದಶೆ ಈ ರೀತಿ, ಅಥವಾ ರವಿಯ ದಶೆ ಈ ರೀತಿಯ ಅಂತರ್ದಶಗಳು ಅಥವಾ ಮಹಾದಶಗಳು ನಡೀತಾ ಇದ್ದವರಿಗೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಿರ್ತದೆ. ಎಲ್ಲರಿಗೂ ಒಂದೇ ರೀತಿ ಅಂತಂತಲ್ಲ ಅದು. ಆದರೂ ಓವರಾಲ್ ಮೇಷರಾಶಿಯವರಿಗೆ ಸ್ವಲ್ಪ ಗಂಭೀರವಾಗಿರ್ತಕ್ಕಂಥ ಸಮಯವೇ. ಇಂಥ ಸಮಯದಲ್ಲಿ ಅವರು ಸಾಕಷ್ಟು ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಗುರುಬಲ ಇಲ್ಲ ಎಲ್ಲದಕ್ಕಿಂತ ದೊಡ್ಡ ವಿಷಯದಲ್ಲಿ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಅವರು ಏನಿದೆಯೋ ಅದರಲ್ಲಿ ಮುಂದುವರ್ಕೊಂಡು ಸುಮ್ಮನೆ ಇರೋದು ಒಳ್ಳೆಯದು. ಯಾಕಂದರೆ ಕೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೆಯದು ಅಂತಂತ ಮೇಷರಾಶಿಯವರಿಗೆ ಹೇಳಬಹುದು. ಓಕೆ, ವಿಠಲ್ ಭಟ್ ಅವರೇ, ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೌದು, ಮೇಷರಾಶಿಯವರಿಗೆ ಬಹಳ ಸ್ಥಿತಿ ಗಂಭೀರದ ಸಮಯ ಅಂತಲೇ ಹೇಳ್ಬೋದು. ಜನವರಿ 26ಕ್ಕೆ ಏನು ಶನೇಶ್ವರನ ಸಂಚಾರ ಆಗ್ತದೆ ವೃಶ್ಚಿಕದಿಂದ ಧನುವಿಗೆ, ಅಲ್ಲಿಯ ತನಕ ಅವರಿಗೆ ಷಷ್ಠ ಗುರು ಹಾಗೂ ಅಷ್ಟಮ ಶನಿಯ ಪ್ರಭಾವವನ್ನು ಎದುರಿಸಲೇಬೇಕು. ಹಾಗೂ ಇನ್ನೂ ಹೇಳ್ದಂಗೆ ಪಂಚಮದಲ್ಲಿ ರಾಹು, ಷಷ್ಠದಲ್ಲಿ ಗುರು, ಅಷ್ಟಮದಲ್ಲಿ ಶನಿ, ಯಾವ ಗ್ರಹ ಎಲ್ಲೆಲ್ಲಿ ಇರಬಾರ್ದೋ ಆಯಾ ಗ್ರಹ ಅಲ್ಲೆಲ್ಲಿ ಬಂದು ಸಿಲುಕೊಂಡಿದೆ ಅವರಿಗೆ. ಸೊ ಅದರಿಂದ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಒಂದು ಸಮಾಧಾನಕರ ವಿಚಾರ ಏನಂದ್ರೆ ಜಾಸ್ತಿ ದಿವಸ ಇಲ್ಲ ಅನ್ನೋದೊಂದೇ. ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಕಳೆದ್ರು ಅಂತಂದ್ರೆ ಇನ್ಯಾವುದು ತೊಂದರೆ ಇಲ್ಲ. ಇನ್ನು ಅವರಿಗೆ ಒಂದು ಜನವರಿ ಶನಿಯೊಬ್ಬ ಮುಂದೆ ಭಾಗ್ಯಸ್ಥಾನಕ್ಕೆ ಶನಿ ಹೋದ ನಂತರ ಈ ಷಷ್ಠ ಗುರುವಿನೊಂದು ಸಮಸ್ಯೆಯನ್ನು ಅವರು ನೋಡಿಕೊಂಡ್ರೆ ಸಾಕು, ಇನ್ನೇನು ತೊಂದರೆ ಇರೋದಿಲ್ಲ. ಆದ್ರಿಂದ ನಾನು ಸಹ ಎಲ್ಲ ಕಡೆ ಮೇಷರಾಶಿಯವರು ಈಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಇಷ್ಟು ದಿವಸ ಅವರಿಗೆ ಆಗಸ್ಟ್ 4ನೇ ತಾರೀಕು ತನಕ ಪಂಚಮದಲ್ಲಿ ಸಿಂಹಸ್ಥ ಗುರುವಿನಿಂದಾಗಿ ಅವರಿಗೆ ಗುರುಬಲ ಬಂದು ಅವರಿಗೆ ಏನು ತೊಂದರೆ ಆಗಿರಲಿಲ್ಲ. ಸಮಸ್ಯೆ ಇತ್ತು, ಬಟ್ ಅವ್ರಿಗೆ ಗೊತ್ತಾಗಿರಲಿಲ್ಲ. ತಲೆನೋವಿದೆ, ಮಾತ್ರೆ ಹಾಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಆ ಮಾತ್ರೆ ಎಫೆಕ್ಟ್ ಇಂದ ತಲೆನೋವು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆ ಸಮಸ್ಯೆಗಳೆಲ್ಲ ಈಗ ಇದ್ದಕ್ಕಿದ್ದಂತೆ ಹೊರಬಂದು ಅದು ಕಾಡಿಸ್ತಾ ಇರ್ತದೆ ಅವರಿಗೀಗ.
ಸೊ ಆದ್ರಿಂದ ಇದನ್ನ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕು. ಇವಾಗ ಈಗ ಸಡನ್ ಆಗಿ ಗೊತ್ತಾಗಿದ್ರೆ ಈ ಒಂದು 3 ತಿಂಗಳು ಬಹಳ ಎಚ್ಚರಿಕೆಯಿಂದಿರಿ. ಅದು ಸಹ ಬಹಳ ವಿಶೇಷವಾಗಿ ಈ SSLC PUC ಹೋಗ್ತಕ್ಕಂಥ ಮನೇಲಿ ಮಕ್ಕಳೇನಾರು ಇದ್ರೆ ಅಥವಾ ಅವ್ರದ್ದೇನಾದ್ರು ಮೇಷರಾಶಿ ಆಗಿದ್ದಲ್ಲಿ ಈಗ ಅವ್ರು ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಸಿಟ್ಟು ಜಾಸ್ತಿ ಮಾಡೋದು, ಮನೆಯಲ್ಲಿ ಗಲಾಟೆ ಮಾಡೋದು, ಪ್ರತಿಯೊಂದಕ್ಕೂ ಎದುರು ಉತ್ತರ ಕೊಡ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತಾರೆ. ಹಾಗೂ ಏನಾದ್ರು ಸಿಟ್ಟಿನಲ್ಲಿ ಕೊಯ್ಕೊಂಡು ಮೂಗು ಸಮಾಧಾನ ಆದ್ಮೇಲೆ ಬರೋದಿಲ್ಲ. ಈ ವಿಚಾರವನ್ನು ನೆನ್ಪಿಟ್ಕೋಬೇಕು. ಅವ್ರ ಹತ್ರ ಕಾಮ್ ಆಗಿ ನಿಧಾನಕ್ಕೆ ಮಾತಾಡ್ಕೊಂಡು ಹೇಗಾದ್ರೂ ಜನವರಿ ತಿಂಗಳನ್ನ ತಳ್ಳಿಬಿಡ್ಬೇಕು. ಫೆಬ್ರವರಿಯಿಂದ ತೊಂದರೆ ಇಲ್ಲ. ಓಕೆ, ಸೊ ಒಂದು ಎಚ್ಚರಿಕೆಯನ್ನು ಕೂಡ ಜೊತೆಗೆ ಯಾವ ರೀತಿಯಾಗಿರ್ಬೇಕು ಮೇಷರಾಶಿಯವರು ಅಂತ ತಿಳಿಸ್ಕೊಟ್ರಿ. ಈಗ ಇನ್ನು ಮುಂದಿನ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ಯಾವ ಥರದ ಫಲಾಫಲ ಇದೆ ನೋಡೋಣ ಬನ್ನಿ. ವೃಷಭ ರಾಶಿಯವರಿಗೆ ನೀಡುವಂಥ ಸೂಚನೆ ಅಂದರೆ ಬಂಧು ಜೊತೆ ಕಲಹ ಆಗೋ ಸಾಧ್ಯತೆ ಇದೆ, ಜೊತೆಗೆ ಶುಭ ಕಾರ್ಯಕ್ಕೆ ತಡೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಮುಂಜಾಗ್ರತೆಯನ್ನು ವಹಿಸೋದು ಅತ್ಯಗತ್ಯ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹರೀಶ್ ಕಶ್ಯಪ್ ಅವರು, ಇದ್ರ ಬಗ್ಗೆ ವೃಷಭ ರಾಶಿಯವರಿಗೆ ಯಾವ ಥರದ ಫಲಾಫಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ವೃಷಭ ರಾಶಿಯವರಿಗೆ ಬೈ ನೇಚರ್ ವೃಷಭ ಅಂತಂದರೆ ಗೂಳಿ, ಎತ್ತು. ಅವರಿಗೆ ಬೈ ನೇಚರ್ ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಆದರೆ ಕೇರ್ ಮಾಡೋ ಪರಿಸ್ಥಿತಿ ಬಂದರೆ ಅವರಷ್ಟು ಫಾಸ್ಟಾಗಿ ಯಾರೂ ಕೂಡ ಓಡೋದು ಇಲ್ಲ. ಆ ರೀತಿಯ ವ್ಯವಸ್ಥೆಯಲ್ಲಿ ರಾಶಿಯ ಗುಣವನ್ನು ಹೇಳಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವೃಷಭ ಕಾರಕನು ತುಲಾದಲ್ಲಿ ಷಷ್ಠ ಪರಮನೀಚ ರವಿ, ಅದೊಂದು ಸ್ವಲ್ಪ ಸಮಸ್ಯೆ. ಅದು ಅಂದರೆ 27 ಡಿಗ್ರಿಯಿಂದ ಆಚೆ ಯಾವುದೇ ಗ್ರಹವನ್ನು ತನ್ನ ನೀಚ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಶಾಸ್ತ್ರದಲ್ಲಿ ಪ್ರಾಣಹಾನಿ ಅಂತಂತ ಹೇಳ್ತಾರೆ. ಯಾವುದೇ ಗ್ರಹನು ತನ್ನ ನೀಚ ರಾಶಿಯಲ್ಲಿ ಪರಮನೀಚನಾಗಿ ಇನ್ನು 2-3 ದಿನಕ್ಕೆ ಮುಂದಿನ 17ನೇ ತಾರೀಕು ಹೊತ್ತಿಗೆ ಶನಿಯನ್ನು ಬೇರೆ ಸೇರ್ತಾ ಇದ್ದಾನೆ. ಅದು ಇನ್ನೊಂದು ಸಮಸ್ಯೆ. ಇದು ಉರಿಯೋ ಬಾಂಡ್ಲೆಯಲ್ಲಿ ತೆಗೆದು ಏನೋ ಹಾಕ್ತಾರೆ, ಬೆಂಕಿಗೆ ಹಾಕ್ದಂಗೆ ಅನ್ನೋ ಪರಿಸ್ಥಿತಿ ತುಲಾ ರಾಶಿಯವರದ್ದಿದೆ. ಆದರೆ ಅದರ ಸಂಬಂಧ ವೃಷಭ ರಾಶಿಯವರೆಗೂ ಇದೆ. ಯಾಕೆಂದರೆ ಕಾರಕತ್ವವು ಒಂದೇ, ಶುಕ್ರನ ಕಾರಕತ್ವ. ಷಷ್ಠದ ಸಮಸ್ಯೆಯು ಪಂಚಮದ ಗುರು ಭಾಳ ಒಳ್ಳೆಯದೇ, ಆದರೆ ಅದು ವಿದ್ಯಾಸ್ಥಾನ ಪ್ರಾಪ್ತಿ, ದೇವತಾ ಅನುಗ್ರಹಕ್ಕೆ, ಉಪಾಸನಾ ಇತ್ಯಾದಿಗಳಿಗೆ ಒಳ್ಳೆಯದು ಅಂತಂತ ಶುಭ. ಆದರೆ ಗುರುವಿಗೆ ಅದು ಶುಭ ಸ್ಥಾನವಲ್ಲ. ಹಾಗಾಗಿ ಒಂದು ತಕ್ಕ ಮಟ್ಟಿನ ಗುರುಬಲ ಇದೆ ಅಂತಂತ ಯಾರಿಗೆ ವೃಷಭ ರಾಶಿಯವರಿಗೆ ಹೇಳಬಹುದು. ವಿಶೇಷವಾಗಿ ಅವರು ಸೀತಾರಾಮರ ಸ್ತೋತ್ರವನ್ನು ಮತ್ತು 14 ಜೋಡಿ ತುಪ್ಪದ ದೀಪವನ್ನು ಸೀತಾರಾಮನ ಸ್ತೋತ್ರವನ್ನು ಹೇಳ್ತಾ ನಮಸ್ಕಾರ ಮಾಡೋದ್ರಿಂದ, ಆಂಜನೇಯನ ರಕ್ಷಾ ಅಥವಾ ಆಂಜನೇಯ ಕವಚವನ್ನು ಓದ್ಕೊಳ್ಳೋದ್ರಿಂದ, ಅವ್ರಿಗೆ ಬರದೇ ಹೋದರೆ ಬರೀ ಆಂಜನೇಯಾಯ ನಮಃ ಅಂತಂತ ಹೇಳಿ ಪ್ರದಕ್ಷಿಣೆ ನಮಸ್ಕಾರ ಮಾಡೋದ್ರಿಂದಲೂ ಕೂಡ ವೃಷಭ ರಾಶಿಯವರಿಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಮತ್ತು ಶತ್ರು ಭಯ ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಗೆ ತಕ್ಕ ಮಟ್ಟಿನ ಉಪಶಮನವನ್ನು ಅವರು ಕಾಣ್ಕೊಳ್ಬಹುದು. ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವೃಷಭ ರಾಶಿಯವರ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ ಪಂಚಮದ ಗುರು. ಸೊ ಅವ್ರಿಗಿರ್ತಾ ಈ ಜನವರಿ 26 ನಂತರ ಅವರ ನಿಜವಾದ ಸಮಸ್ಯೆ ಸ್ಟಾರ್ಟ್ ಆಗೋದು. ಬಟ್ ಆದರೂ ಅವ್ರಿಗೆ ಗೊತ್ತಾಗೋದಿಲ್ಲ. ಟಿಲ್ ವೆನ್ ಅಂತಂದರೆ ಆಗಸ್ಟ್ ತನಕ ಗೊತ್ತಾಗೋದಿಲ್ಲ. ಪೂರ್ಣವಾಗಿ ಗುರುಬಲ ಪಂಚಮದಲ್ಲಿರೋದ್ರಿಂದ ಅಷ್ಟು ಸಮಸ್ಯೆ ಗೊತ್ತಾಗೋದಿಲ್ಲ. ಅದರ ನಂತರ ಅಷ್ಟಮ ಶನಿ ಪ್ರಭಾವ ಗೊತ್ತಾಗ್ತದೆ. ಸ್ಟಾರ್ಟ್ ಆಗೋದು ಜನವರಿ 26ರಿಂದ ಅಷ್ಟಮ ಶನಿ ಗೊತ್ತಾದರೂ ಸಹ ಅದರ ಪ್ರಭಾವ ಗೊತ್ತಾಗೋದು, ನಾನು ಎಲ್ಲೋ ಸಮಸ್ಯೆಯಲ್ಲಿ ಸಿಲುಕೊಂಡಿದ್ದೇನೆ ಅಂತ ಗೊತ್ತಾಗೋದು ಆಗಸ್ಟ್ ದಾಟಬೇಕಾಗ್ತದೆ. ಅಲ್ಲಿ ತನಕ ಸಮಸ್ಯೆಯಲ್ಲಿ ಸಿಗಾಕೊಂಡು ಹೋಗ್ತಾನೆ ಇರ್ತಾರೆ. ನಾನೆಲ್ಲ ಸರಿ ಇದೆ ಅಂದ್ಕೊಂಡು ಹೋಗ್ತಾನೆ ಇರ್ತಾರೆ. ಅದು ಗೊತ್ತಾಗೋವಷ್ಟರಲ್ಲಿ ಆಗಸ್ಟ್ ದಾಟಿಬಿಟ್ಟಿರ್ತದೆ. ಒಂದು. ಎರಡನೇದಾಗಿ ಏನಾಗ್ತದೆ ಅಂತಂದರೆ ಅಲ್ಲಿ ಆಗಸ್ಟ್ 2017 ಆಗಸ್ಟ್ ನಂತರ ಅವರಿಗೆ ಷಷ್ಠ ಗುರು ಅಷ್ಟಮ ಶನಿ ಆಗ್ಬಿಡ್ತಾನೆ. ಸೇಮ್ ಈಗ ಮೇಷ ರಾಶಿಯವರಿಗೆ ಏನು ಸಮಸ್ಯೆಯೋ ಅದೇ ರಿಪೀಟ್ ವೃಷಭ ರಾಶಿಯವರಿಗೆ ಆ ಸಮಯದಲ್ಲಿ ಆಗ್ತದೆ. ಅಲ್ಲಿಯ ತನಕ ಗುರು ಇರೋದ್ರಿಂದ ದೋಷಾನ್ನ ಲಕ್ಷಾನ್ನ ಪ್ರಹರಂತಿ, 1,00,000 ದೋಷಗಳಿದ್ರೂ ಒಂದು ಗುರುವಿನ ಅನುಗ್ರಹದಿಂದ ಸಮಸ್ಯೆ ಸಾಲ್ವ್ ಆಗ್ತದೆ. ಆದ್ದರಿಂದ ಪರವಾಗಿಲ್ಲ. ಸೊ ಗೋ ಆನ್ ಮೂವ್ ಆನ್ ಆಗ್ತಾ ಇರಬಹುದು, ತೊಂದರೆ ಇಲ್ಲ. ಆದರೆ ತಾತ್ಕಾಲಿಕವಾದಂಥ ಸಮಸ್ಯೆಗಳು, ಮಾನಸಿಕವಾದಂತಹ ಒಂದು ಚಿಕ್ಕ ಪುಟ್ಟ ಅದು ವಿಚಾರ, ತಾಯಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅಥವಾ ಗೃಹಿಣಿಯರಿದ್ದರೆ ಅವರ ತಾಯಿ ಮನೆಯ ಸಂಬಂಧಪಟ್ಟಂತೆ ಇಂತಹ ವಿಚಾರಗಳಲ್ಲಿ ಈಗೊಂದು ತಿಂಗಳು 2 ತಿಂಗಳು ಸ್ವಲ್ಪ ಸಮಸ್ಯೆಗಳು ವೃದ್ಧಿಸಬಹುದು. ಅಂತಹ ಸಮಸ್ಯೆಗಳಿದ್ದಲ್ಲಿ ವೃದ್ಧಿಸಬಹುದು. ಇಲ್ಲ ಅಂತಾದರೆ ಏನೂ ಸಮಸ್ಯೆ ಇಲ್ಲ.
ಆದರೆ ತುಂಬಾ ವಿಚಾರ ನೋಡ್ಬೇಕಂದ್ರೆ ಅವರ ತಾಯಿಯ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ. ಇನ್ನು ಪರಿಹಾರ ರೂಪವಾಗಿ ನೋಡಿದಾಗ ಅವರು ಈಗ ಸದ್ಯಕ್ಕೆ ದೇವತಾ ದುರ್ಗಾದೇವಿ ಇತ್ಯಾದಿಗಳ ಆರಾಧನೆ ಮಾಡಿದ್ರೆ ಸಾಕು. ಆದ್ರೆ ಅವರ ಸಮಸ್ಯೆ ಸ್ಟಾರ್ಟ್ ಆಗೋ ಜನವರಿ ನಂತರ ಅದರ ನಂತರ ಅವರು ಕಡ್ಡಾಯವಾಗಿ ಶನೇಶ್ವರನ ಆರಾಧನೆಯನ್ನು ಮಾಡಬೇಕು. ಓಕೆ ಸರಿ ಕೃಷಿ. ಇನ್ನು ಮೇಷ ಹಾಗೆ ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಯಾವ ಥರ ಇದೆ ಇವತ್ತಿನ ದಿನದ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ.